वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् वक्तारम् ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदं ज्ञानयते चैव तस्मै ज्ञानात्मने नमः इमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् एकसारस्य मयाचार्यप्रसादतः स्पष्टार्थरुचीनां हि व्याख्येयं सम्प्रणीयते विज्ञानादेव आप्नोति स्वाराज्यं विज्ञानादेव आप्नोति स्वराज्यम् इत्युक्तत्वात् विज्ञानादेव आप्नोति स्वराज्यम् इत्युक्तत्वात् श्रोतस्मार्तानां कर्मणाम् आनर्थक्यं प्राप्तम् आनर्थक्यं प्राप्तम् इत्यतः तन्मा प्रापत् इति कर्मणां पुरुषार्थं प्रति कर्मणां पुरुषार्थं प्रति तत्त्वप्रदर्शनार्थः ಶಿಕ್ಷಾವಲ್ಲಿಯಲ್ಲಿ ಉಪಾಸನೆಗಳನ್ನು ಬಹಳ ಹೇಳಿದೆ. ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸಸ್ಪತಿ. ಉಪಾಸನೆ ಮಾಡೋದಿಲ್ಲೇ ದೊಡ್ಡದಾದ ಫಲ ಆಗೋದಾದ್ರೆ ಅಷ್ಟು ದೊಡ್ಡ ಕರ್ಮಗಳನ್ನ ಶಾಸ್ತ್ರ ಹೇಳಿರೋದು ಎಲ್ಲ ವ್ಯರ್ಥ. ಸ್ವಾಮಿ ನೀವು ಮನೇಲೆ ಕೂತ್ಕೊಂಡು ಭಾವನೆ ಮಾಡ್ಬಿಡಿ ಅದನ್ನೇ ದೊಡ್ಡ ಫಲ ಅಂತಂದ್ರೆ ಈ ಕರ್ಮ ಎಲ್ಲ ಯಾತಕ್ಕೆ ಕಷ್ಟಪಟ್ಟು ಅರ್ಕೇಚೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ಮೃಜೆ. ಎಕ್ಕದ ಗಿಡದಲ್ಲೇ ಜೇನುತುಪ್ಪ ಸಿಗೋದಾದ್ರೆ ಅಲ್ಲಿ ಬೆಟ್ಟಕ್ಕೆ ಹೋಗಿ ಹುಳ ಹತ್ರ ಕಚ್ಚಿಸ್ಕೊಂಡು ಜೇನುತುಪ್ಪ ತರ್ತಾರ? ಇಲ್ಲ. ಅದನ್ನ ನಮ್ ಕಷ್ಟ ಪಡ್ಬೇಕು ಅಂತ ಅಂದ್ಕೊಂಡಿದೀವಲ್ಲ, ಆ ಕರ್ಮಗಳಿಗೆ ಸಾರ್ಥಕ್ಯವನ್ನು ಹೇಳಬೇಕು ಅಂತ. ಉಪಾಸನೆ ಫಲ ಅನ್ನೋದು ಉಪಾಸನೆಯಲ್ಲಿ ನಿರಂತರತೆ ಇದೆ, ಅದನ್ನೇ ಮತ್ ಮಾಡ್ಬೇಕು. ಆ ಉಪಾಸನೆಯಲ್ಲಿ ಪ್ರೇಮ ಇಲ್ಲದೆ ಹೋದ್ರೆ ಬೇಜಾರಾಗ್ಬಿಡುತ್ತೆ. ಈಗ ರಾಮನಾಮ ಜಪವನ್ನ ಅರ್ಧ ಗಂಟೆ ಮಾಡಿ ಅಂತಂದ್ರೆ ಒಂದೇ ರಾಮನಾಮ ರಾಮ್ 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 ಮಾಡಕ್ಕಾಗಲ್ಲ. ಯಾಕಂದ್ರೆ ಬೇಜಾರಾಗುತ್ತೆ. ಜಾಮಿತ ಪ್ರೇಮ ಇದ್ರೆ ಆಗತ್ತೆ. ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ಎಷ್ಟೇ ರಿಪೀಟ್ ಆದ್ರೂ ಬೇಜಾರಾಗಲ್ಲ. ಎಲ್ಲಿ ಪ್ರೇಮ ಇಲ್ವೋ ಅದ್ ಕಥೆ ಮುಗಿತು. ಆದ್ರೆ ಉಪಾಸನೆಗೆ ನಿರಂತರವಾಗಿ ಒಂದೇ ಚಿತ್ತವೃತ್ತಿಯನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದು ಶಾಸ್ತ್ರ ಹೇಳಿದ್ದೇ ಆಗ್ಬೇಕು. ಅದೇ ಕ್ರಮದಲ್ಲಿ ಇಟ್ಕೊಂಡು ಹೋಗ್ಬೇಕು. ಅದನ್ನ ಉಪಾಸನೆ ಸುಲಭ ಅಲ್ಲ. ಆದ್ರೆ ಲೋಕದಲ್ಲಿ ನೋಡೋ ದೃಷ್ಟಿಯಿಂದ ಖರ್ಚಿಲ್ಲ, ಆಯಾಸ ಇಲ್ಲ, ಇನ್ನೊಬ್ರಿಗೆ ಹಿಂಸೆ ಇಲ್ಲ, ಹೆಚ್ಚು ಫಲ. ಇದು ಸರಿಯಲ್ಲ ಅಂತ ಒಂದು ಪೂರ್ವ ಪಕ್ಷಿ. ಅದಕ್ಕೆ ಹೇಳಿದ್ರು ಇಲ್ಲಪ್ಪ, ಕರ್ಮಕ್ಕೂ ಒಂದು ಸ್ಥಾನ ಇದೆ. ಉಪಾಸನೆ ದೊಡ್ಡದು ಅನ್ನೋ ವಿಷಯದಲ್ಲಿ ನಿರ್ವಿವಾದ. ಯಾಕಂದ್ರೆ ಉಪಾಸನೆ ಅವನು ಯಾವ ಜೀವ ಮಾಡ್ತಾನೆ, ಕರ್ಮ ಒಂದೇ ಸಲ ಮಾಡ್ಬಿಡ್ತಾನೆ, ಮತ್ ಮಾಡ್ತಾನ. ಈಗ ಯಾವುದೋ ಒಂದು ದೊಡ್ಡ ಯಜ್ಞ ಮುಗಿದೋಯ್ತು. ಹಾಗಲ್ಲ ಉಪಾಸನೆ ಅಂದ್ರೆ ನಿರಂತರವಾಗಿ ಮಾಡಬೇಕು. ಅದಕ್ಕೋಸ್ಕರವಾಗಿ ಉಪಾಸನೆಯಿಂದಲೇ ಸ್ವರಾಜ್ಯವನ್ನ ಬ್ರಹ್ಮಲೋಕವನ್ನ ಪಡ್ಕೊಳ್ತಾನೆ ಅಂತ ಹೇಳಿದ್ರಿಂದ ಶ್ರುತಿಯಲ್ಲಿ ಹೇಳಿದ ಕರ್ಮ, ಸ್ಮೃತಿಯಲ್ಲಿ ಹೇಳಿದ ಕರ್ಮ. ಸ್ಮೃತಿಯಲ್ಲಿ ಹೇಳಿದ ಕರ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಪಾಸನಾ ವೈಶ್ವದೇವ ಇತ್ಯಾದಿಗಳು, ಆತಿಥ್ಯ, ಇದು ಸ್ಮಾರ್ಥ ಕರ್ಮ. ಶ್ರುತಿಯಲ್ಲಿ ಹೇಳಿರೋದು ಯಜ್ಞಾದಿಗಳು, ಅಗ್ನಿಹೋತ್ರಾದಿಗಳು, ಶೋಧ ಕರ್ಮ. ಈ ಕರ್ಮಗಳೆಲ್ಲ ವೇಸ್ಟ್ ಆಯ್ತಲ್ಲ. ಉಪಾಸನೆಯಲ್ಲೇ ಬ್ರಹ್ಮಲೋಕ ಸಿಕ್ಕ ಮೇಲೆ ಕರ್ಮ ಯಾಕೆ ಮಾಡ್ಬೇಕು ಅಂತ ಹೇಳಿ ಅನ್ನಿಸತ್ತ ಮನುಷ್ಯನಿಗೆ. ಕಷ್ಟಪಡದೆ ಆಗೋದಾದ್ರೆ ಯಾಕೆ ಕಷ್ಟಪಡ್ತಾರೆ? ಆದ್ರಿಂದ ಅನರ್ಥಕ್ಯಂ ಪ್ರಾಪ್ತಂ, ಕರ್ಮಗಳೆಲ್ಲ ವ್ಯರ್ಥ, ನಿಷ್ಪ್ರಯೋಜನ ಅಂತ ಅನ್ನಿಸ್ಬಿಡತ್ತೆ ಅಂತ ಹೇಳಿ ತನ್ಮಾ ಪ್ರಾಪದ. ಹಾಗನ್ಕೋಬೇಡ. ಕರ್ಮಕ್ಕೂ ವಿಶೇಷವಾದ ಫಲ ಇದೆ. ಅದನ್ನ ಮಾಡೋ ಕ್ರಮದಿಂದ ಹೇಗೆ ಮಾಡಿದ್ರೆ, ಯಾವ ರೀತಿ ನಡೆಸ್ಕೊಂಡು ಹೋದ್ರೆ ಅದನ್ನ ಮಾಡ್ಬೇಕು. ಕರ್ಮವನ್ನು ಮಾಡ್ಬೇಕು ಅಂತಲೂ ಹೇಳ್ಬೇಕು, ಹೇಗ್ ಮಾಡ್ಬೇಕು ಅಂತಲೂ ಹೇಳ್ಬೇಕು ವೇದದಲ್ಲಿ. ಅದೇ ಗೀತೆಯಲ್ಲಿ ಮಾಡ್ಬೇಕು ಅನ್ನೋದನ್ನ ವಿಷಯ ಇಟ್ಕೊಳ್ಳಿಲ್ಲ. ಹೇಗಿದ್ರು ಕರ್ತವ್ಯ ಮಾಡ್ತಾನೆ ಅಂತ ಇಟ್ಕೊಂಡು ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟ ಭಗವಂತ. ಈಶ್ವರಾರ್ಪಣ ಬುದ್ಧಿನ ಮಾಡೋ, ಫಲಾಪೇಕ್ಷೆ ಇಲ್ಲದೆ ಮಾಡೋ, ಅಭಿಮಾನ ಪಟ್ಕೊಳ್ಳದೆ ಮಾಡು ಅಂತ ಹೇಳಿದಾನೆ. ಈಗ ಕರ್ಮಣಾಂ ಪುರುಷಾರ್ಥಂ ಪ್ರತಿ ಸಾಧನತ್ವ ಪ್ರದರ್ಶನಾರ್ಥ ಯೋಪನ್ಯಾಸ. ಕರ್ಮಗಳು ಮೋಕ್ಷಕ್ಕೂ ಸಾಧನ ಕಣಪ್ಪ. ಬರೀ ಸ್ವರ್ಗಲೋಕ ಫಲ, ಪಾಪಕ್ಷಯ ಫಲ ಅಷ್ಟೇ ಅಲ್ಲ, ನೇರವಾಗಿ ಮೋಕ್ಷಕ್ಕೂ ಸಾಧನವಾಗತ್ತೆ ಅನ್ನೋಕ್ಕೋಸ್ಕರ ಈ ಶಿಕ್ಷಾವಲ್ಲಿಯ
ಉಪಾಸನಾ ಪ್ರಕರಣ. ಮುಂದೆ ಜ್ಞಾನ ಪ್ರಕರಣ ಬರುತ್ತೆ, ಬ್ರಹ್ಮವಿದಾಪ್ನೋತಿ ಪರಂ ಅಂತ. ತತ್ವಜ್ಞಾನಕ್ಕೂ ಉಪಾಸನೆಗೂ ನಡುವೆ ಮತ್ತೆ ಕರ್ಮವನ್ನ ಶ್ರುತಿ ಹೇಳ್ತಾ ಇದೆ. ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಿಹೋತ್ರಂ ಚ ಸ್ವಾಧ್ಯಾಯ ಪ್ರವಚನೆ ಚ ಅಲಿನಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಮಾನುಷಂ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾದಿಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಮಿತಿ ಸತ್ಯವಚಾರಾಧೀತರಃ ತಪ ಇತಿ ತಪೋ ನಿತ್ಯಃ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ವೇದಿ ನಾಕೋ ಮೌದ್ಗಲ್ಯಃ ತದ್ಧಿ ತಪಸ್ತದ್ಧಿ ತಪಃ. ಕುಮಾರ ಪರೀಕ್ಷೆ ಮಾಡ. ಋತಂ ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ಋತಂ ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೆ ಚ ಮಾಡ್ರಿ. ತಪಃ ತಪಃ ಚ ಸ್ವಾಧ್ಯಾಯ ಪ್ರವಚನೆ ಚ ದಮಃ ಚ ಸ್ವಾಧ್ಯಾಯ ಪ್ರವಚನೆ ಚ ಶಮಃ ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಯಃ ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಿಹೋತ್ರಂ ಚ ಸ್ವಾಧ್ಯಾಯ ಪ್ರವಚನೆ ಚ ಅತಿಥಯಃ ಚ ಸ್ವಾಧ್ಯಾಯ ಪ್ರವಚನೆ ಚ ಮಾನುಷ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಃ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾತಿಃ ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ಇತಿ ಸತ್ಯವಚಾಃ ರಾಥೀತರಃ ತಪಃ ಇತಿ ತಪೋನಿತ್ಯಃ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ಏವ ಇತಿ ನಾಕೋ ಮೌದ್ಗಲ್ಯಃ ತತ್ ಹಿ ತಪಃ ತತ್ ಹಿ ತಪಃ. ಹೀಗೆ ಈ ಅನುವಾಕದಲ್ಲಿ ಶ್ರುತಿಯಲ್ಲಿ ಹೇಳಿದ ಕರ್ಮಗಳನ್ನು ಸ್ವಾಧ್ಯಾಯ ಪ್ರವಚನವನ್ನು ಒತ್ತಿ ಒತ್ತಿ ಹೇಳಿದ್ದಾರೆ, ಮಾಡಲೇಬೇಕು ಅಂತ. ಇಲ್ಲಿ ಸ್ವಾಧ್ಯಾಯ ಪ್ರವಚನ ಅನ್ನೋ ಈ ಸಾಧನವನ್ನ ಎಲ್ಲಾ ಸಾಧನ ಜೊತೆಯಲ್ಲೂ ಹೇಳಿದ್ದಾರೆ. ಅಂದ್ರೆ ಏನ್ ಮಾಡ್ತಾ ಇದ್ರು ಸ್ವಾಧ್ಯಾಯ ಪ್ರವಚನ ಬಿಡಬಾರದು, ಕೇವಲ ಸ್ವಾಧ್ಯಾಯ ಪ್ರವಚನವೂ ನಡೆಸಬೇಕು. ಅದು ಮನುಷ್ಯನಿಗೆ ಶಿಷ್ಯರು ಗುರುಗಳು ಅಂತ ಇದ್ಮೇಲೆ ಅವನು ಸ್ವಾಧ್ಯಾಯ ತನ್ನ ಕಲಿಕೆ, ಪ್ರವಚನ ಅಂದ್ರೆ ಹೇಳ್ಕೊಡೋದು, ಇದು ಎರಡೂ ಒಂದು ಅಖಂಡವಾದ ಪರಂಪರೆಯನ್ನು ರಕ್ಷಣೆ ಮಾಡುವಂತಹದ್ದು. ಗುರುಕುಲ ಅಂತ ಇಟ್ಕೊಂಡ ಅರ್ಥ ಬರುತ್ತೆ. ಗುರುಕುಲದಲ್ಲಿ ಗುರುಗಳಾದವರು ಸ್ವಾಧ್ಯಾಯವನ್ನು ಪ್ರವಚನವನ್ನು ಮಾಡ್ತಾರೆ, ಆ ಶಿಷ್ಯನು ಮುಂದಕ್ಕೆ ಸ್ವಾಧ್ಯಾಯವನ್ನು ಪ್ರವಚನವನ್ನು ಮಾಡ್ತಾನೆ. ದೀಪದಿಂದ ದೀಪ ಹಚ್ಚಿಟ್ರೆ ಹಾಗೆ ದೀಪದಲ್ಲಿ ವ್ಯತ್ಯಾಸವಿಲ್ವೋ ಹಾಗೆ ಗುರುಕುಲದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಮುಂದೆ ಈಗ ನಡೀತಾ ಹೋದ್ರೆ ಇನ್ನು ಪ್ರಪಂಚದಲ್ಲಿ ಉಳಿದದ್ದ ಕರ್ಮಾನುಷ್ಠಾನಗಳು ಅದರ ಮೂಲಕವೇ ಬರೋದು. ಅಧ್ಯಯನ ಅಧ್ಯಾಪನ ಅಂತಂದ್ರೆ ಅದರನ್ನ ಅರ್ಥ ಮಾಡಿಕೊಂಡೇ ಉಳಿದ ಶ್ರೌತಕ ಸ್ಮಾರ್ಥ ಕರ್ಮಗಳು ಬರೋದ್ರಿಂದ ಸ್ವಾಧ್ಯಾಯ ಪ್ರವಚನ ಅನ್ನೋದು ಬಹಳ ದೊಡ್ಡದು ಅಂತ ಶ್ರುತಿ ಎಲ್ಲದರ ಜೊತೆಯಲ್ಲೂ ಹೇಳಿದೆ. ಈಗ ಒಂದೊಂದಾಗಿ ಅರ್ಥವನ್ನ ಬರಿತಾ ಹೋಗ್ತಾರೆ. ಋತಮಿತಿ ವ್ಯಾಖ್ಯಾತಂ, ಋತ ಅನ್ನೋದನ್ನ ಋತಂ ವದಿಷ್ಯಾಮಿ ಅನ್ನೋ ಜಾಗದಲ್ಲೇ ಶಂಕರಾಚಾರ್ಯರು ಶಾಸ್ತ್ರಾರ್ಥ ನಿಶ್ಚಯ, ಶಾಸ್ತ್ರಾರ್ಥವನ್ನ ಸರಿಯಾಗಿ ನಿಶ್ಚಯ ಮಾಡೋದೇ ಋತ, ಅದನ್ನು ಅನುಷ್ಠಾನ ಮಾಡೋದೇ ಸತ್ಯ ಅಂತ ಹೇಳಿ ಋತ ಸತ್ಯವನ್ನ ಅಲ್ಲೇ ವ್ಯಾಖ್ಯಾನ ಮಾಡಿದರು. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಎಂಬುದಕ್ಕೆ. ಆದ್ರಿಂದ ಅದನ್ನು ವ್ಯಾಖ್ಯಾತ ಮಾಡಿದ್ರು. ನಾನು ಮೊದಲೇ ಹೇಳಿದ್ದೀನಿ, ಶಾಸ್ತ್ರಾರ್ಥವನ್ನ ಸರಿಯಾದ ಕ್ರಮದಲ್ಲಿ ನಿಶ್ಚಯ ಮಾಡೋದೇ ಋತ. ಸ್ವಾಧ್ಯಾಯ ಅಧ್ಯಯನಂ, ಸ್ವಾಧ್ಯಾಯ ಅಧ್ಯಯನಂ ಕಲಿಯಬೇಕು.
ನಿರಂತರ ಕಲಿಕೆಗೆ ಟೈಮ್ ಕೊಡ್ಲೇಬೇಕು ನೀವು. ಅದಕ್ಕೆ ಇದಿಲ್ಲ ಎಕ್ಸೆಪ್ಷನ್. ಒಂದ್ ಸ್ವಲ್ಪ ಯಾವುದೇ ವ್ಯಾಜವಿಲ್ಲ, ಯಾವುದೇ ತುಂಬಿಲ್ಲ. ಕಲಿಬೇಕು ಅಂದ್ರೆ ಕಲಿಬೇಕು, ಆವೃತ್ತಿ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಅದು ಕರ್ತವ್ಯದಲ್ಲಿ ಪ್ರಶ್ನೆ ಇಲ್ಲ, ಅದಕ್ಕೆ ನೆಪ ಇಲ್ಲ. ನೆಪ ಹೊಡೆಯೋ ನಮಗೆ ಇವತ್ತು ನಿದ್ದೆ ಬಂದ್ಬಿಡ್ತು, ಇವತ್ತು ಕಾಯಿಲೆ ಬಂದ್ಬಿಡ್ತು, ಇದು ನನ್ ತಲೆನೋವು, ಅದೆಲ್ಲ ಹೇಳಲೇಬಾರ್ದು. ಸ್ವಾಧ್ಯಾಯ ಅಂದ್ರೆ ಸ್ವಾಧ್ಯಾಯ ಮಾಡ್ಲೇಬೇಕು. ಪ್ರವಚನಂ ಅಧ್ಯಾಪನಂ ಪ್ರವಚನಂ ಅಧ್ಯಾಪನಂ ಬ್ರಹ್ಮಯಜ್ಞೋ ವಾ ಸ್ವಾಧ್ಯಾಯದಲ್ಲೇ ಕಲಿಬೇಕು ಅಂತಿದ್ರೆ ಗುರು ಶಿಷ್ಯ ಭಾವ ಬಂದ್ರೆ ಪ್ರವಚನ ಅಂದ್ರೆ ಬ್ರಹ್ಮಯಜ್ಞ ಹಾಗೂ ಅರ್ಥ ಮಾಡೋದು. ಪ್ರವಚನ ಅಂದ್ರೆ ಅಧ್ಯಾಪನ ಅನ್ನೋ ಅರ್ಥ ಪ್ರಸಿದ್ಧ. ಯಾಕೆ ಎರಡು ಹೇಳಿದ್ರು ಅಂದ್ರೆ ಶಿಷ್ಯರೇ ಬರದೆ ಹೋದ್ರ ಗುರುಗಳೇನ್ ಮಾಡ್ಬೇಕಾಗತ್ತೆ, ತಪ್ಪು ಮಾಡಿ ತಾವು ಓದ್ಕೋಬೇಕಾಗತ್ತೆ. ಅವಾಗ ಬ್ರಹ್ಮಯಜ್ಞ ಅನಿಸ್ಕೊಳ್ಳೋದು. ಬ್ರಹ್ಮಯಜ್ಞ ಅಂದ್ರೆ ವೇದವನ್ನ ಕ್ರಮವಾಗಿ ಪ್ರತಿನಿತ್ಯವೂ ಇಷ್ಟಿಷ್ಟು ಭಾಗ ಹೇಳ್ತೇನೆ ಅಂತ ಹೇಳಿ ಹೇಳ್ತಾ ಹೋಗ್ತಾನಲ್ಲ. ವೇದವನ್ನು, ವೇದಾರ್ಥವನ್ನು, ಭಾಷ್ಯವನ್ನ ಇಟ್ಕೊಳ್ಳಿ. ಇವತ್ತು ಈ ಭಾಷೆ ಇಷ್ಟು ಪಾರಾಯಣ ಮಾಡ್ಬೇಕು, ನಾಳೆ ಇಷ್ಟು ಪಾರಾಯಣ ಮಾಡ್ಬೇಕು ಅಂತ ಓದ್ತಾ ಹೋಗ್ತಾರೆ. ಅದು ಒಂದು ರೀತಿ ಬ್ರಹ್ಮಯಜ್ಞ. ಬ್ರಹ್ಮ ಅಂದ್ರೆ ಪರಮಾತ್ಮ, ಬ್ರಹ್ಮ ಅಂದ್ರೆ ವೇದ. ಆ ಪರಮಾತ್ಮನ ತಿಳಿಸುವಂತಹ ವೇದಗಳನ್ನು, ವೇದಾಂತಗಳನ್ನು ನಿಯತವಾಗಿ ತಾನು ಒಂದು ಕಡೆ ಏಕಾಂತದಲ್ಲಿ ಕೂತು ಅಧ್ಯಯನ ಮಾಡೋದು ಬ್ರಹ್ಮಯಜ್ಞ. ಅಥವಾ ಪ್ರವಚನ ಅಂದ್ರೆ ಹೇಳ್ಕೊಡೋ, ಶಿಷ್ಯರು ಸಿಕ್ಕರೆ ಹೇಳ್ಕೊಡ್ಬೋದು. ಧರ್ಮವೃದ್ಧಿ ಆಗ್ಬೇಕಲ್ಲ, ಧರ್ಮ ಬೆಳಿಬೇಕಲ್ಲ. ಧರ್ಮವೃದ್ಧಿಗೆ ಪುಣ್ಯವೃದ್ಧಿ ಉಂಟು ಹೇಳ್ಕೊಡೋದ್ರಲ್ಲೇ. ಎರಡೋ ಧರ್ಮವೃದ್ಧಿ ಅಂದ್ರೆ ಬರೀ ಅವರಿಗೆ ಮಾತ್ರ ಧರ್ಮ ಜ್ಞಾನ ವೃದ್ಧಿ ಅಂತ ಅಷ್ಟೇ ಅಲ್ಲ. ಏತಾನಿ ಋತಾದೀನಿ, ಅದು ಆಗ ಬ್ರಹ್ಮಯಜ್ಞ ಅಂದ್ರೆ ಬರೀ ಇಷ್ಟೇ ಅಲ್ಲ. ಪ್ರತಿನಿತ್ಯ ಪ್ರಜ್ಞಾತಯೇವ ಪ್ರತಿಪದ ಛಂದಾಂಸಿ ಪ್ರತಿಪದ್ಯತೆ ಅಂತ ಹೇಳೋದು. ಇವತ್ತು ಎಲ್ಲಿಗೆ ನಿಲ್ಸಿದೀವಿ, ನಾಳೆ ಮುಂದಕ್ಕೆ ಹೇಳ್ಬೇಕು. ಹೇಳಿದ್ದೆ ಹೇಳೋದಲ್ಲ, ಮಾಡಿದ್ದೇ ಮಾಡೋದಲ್ಲ ಬ್ರಹ್ಮಯಜ್ಞ ಅಂದ್ರೆ. ಕ್ರಮ ಗೀತೆ ಬ್ರಹ್ಮಯಜ್ಞ ಸೇರಿಸ್ಕೊಂಡ್ರೆ ಇವತ್ತು 3 ಅಧ್ಯಾಯ, ನಾಳೆ 4ನೇ ಅಧ್ಯಾಯದಿಂದ ಅಲ್ಲಿಂದ 7 ಅಧ್ಯಾಯ ಅಥವಾ 8 ಅಲ್ಲಿಂದ ಮುಂದಕ್ಕೆ ಹೀಗೆ ನೆನಪಿಟ್ಕೊಂಡು ನನ್ನೇ ಹೇಳಿದ್ದನ್ನ ಮುಂದಕ್ಕೆ ಹೇಳ್ತಾ ಹೋದ್ರೆ ಒಂದು ವಾರಕ್ಕೆ ನಾವು ಕಲ್ತದ್ದನ್ನು ಮುಗಿಸ್ಬೇಕು, ನಿಶ್ಚಯ ಮಾಡ್ಕೋಬೇಕು. ಒಂದೊಂದು ಪದ ಹೇಳ್ಬಿಟ್ರೆ ಎಲ್ಲಿ ಮುಗಿಯುತ್ತೆ, ಮರತೆ ಹೋಗ್ಬಿಡುತ್ತೆ. ಬೇರೆ ಬ್ರಹ್ಮಯಜ್ಞ ಬೇರೆ, ಬ್ರಹ್ಮಯಜ್ಞ ಇಲ್ಲಿ ಇದಿತ್ತು ಶಂಕೋರ್ ವೇದಾನ ವಚನಂ ಅಂತಂದ್ಬಿಟ್ಲೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿ ನಾವು ಮಂತ್ರವನ್ನು ಹೇಳ್ತಾ ಹೋಗ್ಬೇಕು. ಆದ್ಮೇಲೆ ನಮೋ ಬ್ರಹ್ಮಣೆ ಮುಗಿಯುವಾಗ ಪರಿಧಾನೀಯ ಅಂತ ಕೊನೆಯಲ್ಲಿ ಒಂದು ಅದಕ್ಕೆ ಚೌಕಟ್ಟಲ್ಲಿ 3 ಸಲ ಹೇಳ್ಬೇಕು. ಅದು ಕ್ರಮ. ಹಾಗೆ ಹೇಳೋರು ಕೆಲವೇ ನಮ್ ಶ್ಯಾಮ ಹಾಗೆ ಹೇಳೋದು. ದರ್ಭಾಣ ಮಹದುಪಸ್ಥೀರ್ಯ ಉಪಸ್ಥಾನ ದರ್ಭೆ ಹರಡ್ಕೋಬೇಕು, ಊರಿನ ಹೊರಗೆ ಹೋಗ್ಬೇಕು, ಆಮೇಲೆ ಪರಾಮುಖನ ಕೂತ್ಕೋಬೇಕು, ನದಿ ದಡಾದ್ರೂ ಬಹಳ ಶಾಂತವಾಗಿರ್ಬೇಕು, ಜನ ಯಾರು ಇರಬಾರ್ದು, ಆ ಜಾಗದಲ್ಲಿ ಮಾಡ್ಬೇಕು ಅಂತ ಹೇಳಿ ಪಾಠ ನೋಡ್ಬಾರ್ದು. ಆಮೇಲೆ ಬರೋಣೆ. ಹೀಗೆ ಬ್ರಹ್ಮಯಜ್ಞ ಅಂತ ಆಗ್ಬೋದು, ಅಧ್ಯಾಪನ ಅಂತ ಆಗ್ಬೋದು. ಎರಡೂ ಯಾವ ಗುರುಗಳಿಗೆ ಹೇಳಿದ್ರು ಅಂದ್ರೆ ಶಿಷ್ಯರು ಸಿಕ್ಕರೆ ಅಧ್ಯಾಪನ, ಸಿಗದೆ ಹೋದ್ರೆ ಬ್ರಹ್ಮಯಜ್ಞ. ಬರೋಣ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರೋಣ. ಕಂಕೇರಿಪೇಟೆ ವರಣೆ ಚೆನ್ನಾನೆ ಹೆಂಕೇರಿಪೇಣೆ. ಏತಾನಿ ಋಗಾದೀನಿ ಅನುಷ್ಠೇಯಾನಿ ಇತಿ ವಾಕ್ಯಶೇಷಃ. ಏತಾನಿ ಋಗಾದೀನಿ ಅನುಷ್ಠೇಯಾನಿ ಇತಿ ವಾಕ್ಯಶೇಷಃ. ಇಡೀ ಅನುವಾದದಲ್ಲಿ ಅನುಷ್ಠೇಯಂ ಅಂತ ಒಂದು ಪದ ಇಲ್ಲ, ಮಾಡಲೇಬೇಕು ಅಂತ. ಅದಕ್ಕೆ ಭಾಷ್ಯಕಾರರು ಕ್ರಿಯಾಪದವನ್ನು ಇಟ್ಕೊಂಡಿಲ್ಲ ಶ್ರುತಿ. ಇದು ಕರ್ಮದಾದ್ರಿಂದ ಕ್ರಿಯಾಪದವೇ ಪ್ರಧಾನ. ಆದ್ರೆ ಇವುಗಳನ್ನ ಮಾಡಬೇಕು, ಅನುಷ್ಠೇಯಾನಿ, ಅಷ್ಟನ್ನು ನೀವು ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಪದವನ್ನು ಸೇರಿಸ್ಕೋಬೇಕು. ಹೃದಂಜ ಸ್ವಾಧ್ಯಾಯ ಪ್ರವಚನೇಚ ಅಲ್ಲಿ ಕ್ರಿಯಾಪದವೇ ಇಲ್ಲ. ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದೆ. ಅಲ್ಲಿ ಭಾಷ್ಯಕಾರರು ನೋಡಿದ್ರು ಶ್ರುತಿಯಲ್ಲಿ ಎಲ್ಲಿ ಏನು ನಮ್ಗೆ ಅರ್ಥ ಅನಿಸ್ಬೇಕೋ ಅದನ್ನಲ್ಲಿ ತುಂಬ್ತಾರೆ. ಸತ್ಯಂ ಸತ್ಯವಚನಂ, ಸತ್ಯಂ ಸತ್ಯವಚನಂ, ಯಥಾಶ್ರುತಸ್ಯ ಯಥಾ ದೃಷ್ಟಸ್ಯ ಪರಸಂಕ್ರಾಂತಯೇ ತಥೈವ ಉಚ್ಚಾರಣಂ ಸತ್ಯಂ ಅಂತ ಒಂದ್ ಕಡೆ ಬರೆದಿದ್ದಾರೆ. ನಾವು ಏನ್ ನೋಡಿದೀವೋ, ಏನ್ ಕೇಳಿದೀವೋ ಹಾಗೆ ಇನ್ನೊಬ್ಬರಿಗೆ ತಿಳಿಸಿದ್ರೆ ಅದು ಸತ್ಯ. ಏನೋ ಮುಚ್ಚುಮರೆ ಮಾಡಿ ಬೇರೆ ತರ ಹೇಳಿ ಸುಳ್ಳು. ಇದು ವ್ಯವಹಾರಕ್ಕೆ ಸತ್ಯ ಅಂತ. ಇನ್ನೊಂದು ಶಾಸ್ತ್ರಾರ್ಥವನ್ನು ಅನುಷ್ಠಾನ ಮಾಡೋ ಸತ್ಯ ಅಂತ ಮೊದಲು ಬರೆದಿದ್ರು. ಸತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಎಂಬಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನ ಅನುಷ್ಠಾನ ಮಾಡೋದೇ ಸತ್ಯ ಅಂತ ಹೇಳಿದ್ರು. ಇಲ್ಲಿ ಸತ್ಯಂ ಸತ್ಯ ವಚನಂ ಅಂದ್ರೆ ಮಾತಾಡೋ ಸತ್ಯ ಅಂತ ಹೇಳಿದ್ದಾರೆ. ಅಥವಾ ಯಥಾ ವ್ಯಾಖ್ಯಾತಾರ್ಥಂ ವಾ,
ನಾವು ಮುಂಚೆ ಹೇಳಿದ್ವಲ್ಲ ಸತ್ಯಂ ವದಿಷ್ಯ ಅನುಷ್ಠಾನ ಅದನ್ನು ನಾವು ಇಟ್ಕೊಳ್ಳಿ. ಇನ್ನು ಮುಂದಕ್ಕೆ ಬರೀತಾ ಹೋಗ್ಬೇಕು. ತಪಃ ಕೃಚ್ಛ್ರಾದಿ ಶ್ವಾದಿ ಕೃಚ್ಛ್ರ ಚಾಂದ್ರಾಯಣ ಅಂತ ಉಪವಾಸ ಪ್ರಧಾನವಾದ ತಪಸ್ಸು. ದೇಹದಂಡನೆ ಒಂದು 10 ಊಟ ಮಧ್ಯಾಹ್ನ, ನಾಳೆ ರಾತ್ರಿ, ನಾಡಿದ್ದು ಅಯಾಚಿತ, ಇನ್ನೊಂದು ದಿವಸ ಉಪವಾಸ ಅಂತ ಈ ರೀತಿ 4 ರೌಂಡ್ 3 ರೌಂಡ್ ಆದ್ರೆ 12 ದಿವಸದ ಒಂದು ಪ್ರಾಜಾಪತ್ಯ ಕೃಚ್ಛ್ರ ಅಂತ ಉಪವಾಸ ಪ್ರಧಾನ. ಶರೀರದಲ್ಲಿ ಉಪವಾಸ ಇರಬೇಕು, ಸ್ನಾನವನ್ನು ಮಾಡಬೇಕು, ನಾಮೋಚ್ಚಾರಣೆ ಮಾಡಬೇಕು, ಅದೆಲ್ಲ ಮಾಡಿದ್ರೆ ಅದು ಕೃಚ್ಛ್ರ ಅಂತ. ವಾನಪ್ರಸ್ಥನಿಗೆ ಪ್ರಧಾನವಾದಂತಹ ಧರ್ಮ ಅದು. ಕೃಚ್ಛ್ರ ಅಂದ್ರೆ ಅದೇ. ಈ ಕೃಚ್ಛ್ರ ಅಂದ್ರೆ ಅದು ಮಾಡ್ಕೊಂಡಿಲ್ಲ, ದುಡ್ಡಲ್ಲ. ದಮಃ ಬಾಹ್ಯಕರಣೋಪಶಮಃ. ದಮಃ ಬಾಹ್ಯಕರಣೋಪಶಮಃ. ಗಳಲ್ಲಿ ಚಾಪಲ್ಯವಿಲ್ಲದೆ ಹತೋಟಿಯಲ್ಲಿ ಇಡ್ಬೇಕು. ಎಲ್ಲಿ ಹೇಗಿರ್ಬೇಕೋ ಅಷ್ಟೇ, ಯಾವ ಇಂದ್ರಿಯವನ್ನು ಕೆಲಸ ಮಾಡಿಸ್ಬೇಕು ಅಷ್ಟೇ ಮಾಡಿದ್ರೆ ಅದಕ್ಕೆ ದಮ ಅಂತ ಹೆಸರು. ಅದು ಬಹಳ ಮುಖ್ಯವಾದ್ದು. ದಮವನ್ನು ಮಾಡಿದ್ರೇನೆ ಶಮ ಮಾಡೋಕ್ಕಾಗೋದು. ಅದನ್ನ ಬಾಹ್ಯಕರಣಗಳನ್ನು ಉಪಶಮ ಮಾಡ್ಕೋಬೇಕು ಮೊದಲು. ಸರಿ, ಕೂತ್ಕೊಳ್ಳೋ ಅಭ್ಯಾಸವೇ ಆಗಿರಲ್ಲ, ಆ ಕಡೆ ಈ ಕಡೆ ನೋಡೋ ಹಾಗಾಗತ್ತೆ. ಅದು ಮನಸ್ಸಿನ ಚಾಂಚಲ್ಯ ಈ ಇಂದ್ರಿಯಗಳಿಗೆ ಬಂದ್ಬಿಡುತ್ತೆ. ನಮ್ಮಲ್ಲಿ ಹೇಳ್ಕೊಳ್ಳೋರು ಈ ಚಾಪೆ ಕಡ್ಡಿ ಮುರಿಯೋದು, ನೆಲ ಕೆತ್ತೋದು, ಏನೋ ಕಾಗದ ಹರಿಯೋದು, ಏನೋ ಮಾಡ್ತಾರಲ್ಲ, ಅದೆಲ್ಲ ದಮವಿಲ್ಲದಂತ ಒಂದು ಚೇಷ್ಟೆ. ಸುಮ್ನೆ ಕೂತಿರೋಕ್ಕಾಗಲ್ಲ, ಸುಮ್ಕಿರೋಕ್ಕಾಗಲ್ಲ ಕಡ್ರಿ ಇವ್ರಿಗೆ ಅಂತಾರಲ್ಲ, ಅದು ದಮವಿಲ್ಲದೆ ಇದ್ದ ಸ್ವಭಾವ. ಅದ್ರ ದಮ ಇರಬೇಕು. ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡಬೇಕು. ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು. ಯಾವ್ದು ನೋಡ್ಬೇಕು ಅಷ್ಟೇ ನೋಡ್ಬೇಕು, ಯಾವ್ದು ನೋಡ್ಬಾರ್ದು ನೋಡೋಕ್ ಹೋಗ್ಬಾರ್ದು, ಆ ಕಡೆ ತಿರ್ಸ್ಲೇಬಾರ್ದು, ಎಳ್ಕೋಬೇಕು ವಾಪಸ್. ಹೀಗೆ ಹೊರಗಿನ ಕಣ್ಣು, ಕಿವಿ, ಮೂಗು ಮೊದಲಾದಂತಹ ಇಂದ್ರಿಯಗಳನ್ನ ಒಳಗೆ ಕೇಳ್ಕೋಬೇಕು. ಅದು ಯಾವುದೇ ದುಷ್ಟವಾದಂತಹ ಶಬ್ದ, ಸ್ಪರ್ಶ, ರೂಪ, ವಾಸನೆ ಯಾವುದು ಹೋಗ್ಬಾರ್ದು, ಇಂದ್ರಿಯಗಳು ಹೇಳ್ಕೋಬೇಕು. ಶಮಃ ಅಂತಃಕರಣೋಪಶಮಃ. ಅಂತಃಕರಣೋಪಶಮಃ. ಇದು ಬಹಳ ಮುಖ್ಯ. ಮನಸ್ಸನ್ನ ಏಕಾಗ್ರತೆಯಿಂದ ಎಲ್ಲಿ ಇಡಬೇಕೋ ಅದಕ್ಕೆ ಬಾಕಿ ಕಡೆಯಿಂದ ಎಳ್ಕೊಂಡ್ಬರೋದು. ಇದೇನಾಗುತ್ತೆ ಅಂದ್ರೆ ಒಂದ್ ಕಡೆ ಇಟ್ಟು ಸ್ವಲ್ಪ ಹೊತ್ತಾದ ಕೂಡ ಸುಸ್ತಾಗ್ಬಿಡತ್ತೆ, ಬೇರೆ ಕಡೆ ಹೋಗೋಣ ಅಂತ ಕುತೂಹಲ ಜಾಸ್ತಿ, ಚಾಪಲ್ಯ ಜಾಸ್ತಿ ಮನಸ್ಸಿಗೆ. 10 ನಿಮಿಷ ಕೇಳಿದ್ವಿ, ಸಾಕಪ್ಪ ಇನ್ನೊಂದ್ ಕಡೆ ನೋಡೋಣ, ಬೇಜಾರಾಯ್ತು ಅಂದ್ಬಿಡತ್ತೆ. ಮನಸ್ಸು ಬಹಳ ಹೊಸದನ್ನ ಅಪೇಕ್ಷೆ, ದಿನಾ ಹೊಸದು. ಈಗ ಇದಾಯ್ತು, ಇನ್ನೊಂದು ಹೇಳಿ, ಇನ್ನೊಂದು ಕಥೆ ಹೇಳಿ, ಇನ್ನೊಂದು ಹೇಳಿ ಅಂತ ಹೀಗೆ ಹೊಸದನ್ನು ಅಪೇಕ್ಷೆ ಪಡುವಂತ ಮನಸ್ಸು. ಅದನ್ನ ಎಲ್ಲಾ ರೀತಿಯಿಂದಲೂ ಏಕಾಗ್ರತೆ ಮಾಡಿ ಯಾವ ವಿಷಯದಲ್ಲಿ ನಾವು ಹೇಳ್ತೀವೋ ಅಲ್ಲೇ ಮುಳುಗಬೇಕು. ನೀವು ಅಲ್ಲಿ ಮುಳುಗಿ ರುಚಿಯನ್ನು ಅನುಭವಿಸ್ಬೇಕು, ಬಲಾತ್ಕಾರವಾಗಿ ಕೂರಿಸೋದಲ್ಲ. ಅಂದ್ರೆ ಯಾವ ವಿಷಯವೂ ಅದನ್ನು ಪ್ರೇಮ ಮಾಡಿ ಅಲ್ಲಿ ಮನಸ್ಸು ಮುಳುಗಿ ಅದರಲ್ಲೇ ಆನಂದ ಪಡೋದು ಕಲಿತ್ರೆ ಆವಾಗ ಅಂತಕ್ಕಂಥ ಶಮ ಬರುತ್ತೆ. ಇರುವ ಶಮ ಬರೋದಿಲ್ಲ. ಹೀಗೆ ಶಮ ದಮ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಇದನ್ನು ಹೇಳ್ತಾರೆ. ಇನ್ನು ಅಗ್ನೇಯಶ್ಚ ಆಧಾತವ್ಯಾ. ಆದವರು ತ್ರೇತಾಗ್ನಿಗಳನ್ನು ಹೇಳಬೇಕು. ಬಹುಜನ ಹೇಳಿದ್ರಿಂದ ಉಪಾಸನಾಗ್ನಿ ಅಲ್ಲ, ಕಾರಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅಂತ 3 ಅಗ್ನಿಗಳನ್ನು ಆಧಾನ ಮಾಡಬೇಕು. ಆಯ್ತಪ್ಪ, ಆಧಾನ ಮಾಡೋ ಮುಂಚೆ ಪತ್ನಿ ಬರ್ಬೇಕಲ್ಲ. ಏನ್ ಆಧಾನ ಮಾಡ್ತಾನೋ ಗೊತ್ತಿಲ್ಲ. ಅಗ್ನಿಹೋತ್ರಂಚ ಹೋತವ್ಯಂ. ಅಗ್ನಿದಾನ ಮಾಡಿ ಬಿಟ್ಬಿಟ್ರಾಗಲ್ಲ, ಅಗ್ನಿಹೋತ್ರವನ್ನು ಮಾಡ್ತಾ ಇರ್ಬೇಕು. ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಹಸು ಕಟ್ಟಬೇಕು, ಹಸು ಕಟ್ಟಿ ಹಾಲಲ್ಲೇ ಮಾಡ್ಬೇಕು. ಬೆಳಿಗ್ಗೆ ಸಂಜೆ 2 ಹೊತ್ತು ಮಾಡ್ಬೇಕು. ಒಂದು ರೀತಿ ಅಗ್ನಿಹೋತ್ರ ಕಟ್ಕೊಂಡ ಅಂದ್ರೆ ಬ್ರಹ್ಮನ್ ಕಟ್ಕೊಂಡಂಗೆ, ಕಟ್ಕೊಂಡಂಗೆ ಆಯ್ತು. ಅಗ್ನಿಹೋತ್ರವನ್ನು ಇಡೀ ಜಗತ್ತಿನ ರಕ್ಷಣೆಗೋಸ್ಕರ ಮಾಡ್ಬೇಕು ಅಂತ. ಒಳ್ಳೆ ಮಳೆ, ಒಳ್ಳೆ ಹೃದಯ, ಒಳ್ಳೆ ಆರೋಗ್ಯ, ಇಷ್ಟು ಮಾಡ್ಬೇಕು. 6 ಜನ ಇದ್ದಾರೆ ಕ್ಷೇತ್ರ ಇದು. ಅತಿಥಯಶ್ಚ ಪೂಜ್ಯಾಃ. ತಾವಾಗಿ ಬಂದಂತ ಅತಿಥಿಗಳಿಗೆ ಚೆನ್ನಾಗಿ ಸತ್ಕಾರ ಮಾಡಬೇಕು, ಯಾರನ್ನು ತಿರಸ್ಕಾರ ಮಾಡಬಾರದು. ವೈಶ್ವಾನರ ಪ್ರವಿಶತ್ಯ ಅತಿಥಿ ಅಂತ ಹೇಳಿ ಬಂದದ್ದು ಸಾಕ್ಷಾತ್ ವೈಶ್ವಾನರನ್ನೇ ಬರ್ತಾನೆ ಅತಿಥಿಯಾಗಿ. ತಸ್ಸೀತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತೋದಕಂ. ಹೀಗೆ ಅತಿಥಿಗೆ ಅವನು ಬಂದಂತಹ ಉದ್ದೇಶವನ್ನು ಇಟ್ಕೊಂಡು ಒಳ್ಳೆ ಹಾಲು, ಹಣ್ಣು, ಶ್ರಮಾಪನಯನ ಏನಾದ್ರೂ ಕೊಡ್ಬೇಕು. ನಮ್ಮಲ್ಲಿ 4 ವಾಕ್ಯತೋರ್ಚೀಚ ಸೋಮೃತ ಅಂತ ಹೇಳ್ತಾರಲ್ಲ. ಕ್ರೀಡಾನಿ ಭೂಮಿ ಉದಕಂ ವಾಕ್ಚತುರ್ಥೀಚ ಸೋಮೃತ. ಒಳ್ಳೆ ಮಾತು. ಬನ್ನಿ ಸ್ವಾಮಿ ಮನೆಗೆ ಬರ್ತಾರ, ಬನ್ನಿ ಕರಿಬೇಕು. ಅವನ ಒಂದು ಜಾಗ ತೋರಿಸ್ಬೇಕು. ಇಲ್ಲಿ ಕೂತ್ಕೊಳ್ಳೆ, ನೆಲ ಆಗಿರ್ಬೋದು, ಚಾಪೆ ಇರ್ಬೋದು, ಬೆಂಚ್ ಒಂದು ಜಾಗ ತೋರಿಸ್ಬೇಕು. ಆಮೇಲೆ ಏನಾದ್ರು ಕುಡಿಯೋಕೆ ಆಸರೆಗೆ ಏನಾದ್ರು ಕೊಡ್ಬೇಕು. ಚೆನ್ನಾಗಿದ್ದೀರಾ, ಹೇಗಿದೆ ಅಂತ ಹೇಳಿ ಒಳ್ಳೆ ಕುಶಲ ಪ್ರಶ್ನೆ ಮಾಡಿದ್ದು. ಆತಿಥ್ಯ ಅನ್ನೋದು ನಿರಂತರವಾಗಿ ನಡಿಬೇಕಾಗುತ್ತೆ. ಮನೆ ಇಟ್ಕೊಂಡ್ರೆ ಆತಿಥ್ಯ,
ಆಯ್ತು, ನಮ್ದು ಒಂದು ಮನೆ ಇಟ್ಕೊಂಡ್ಮೇಲೆ ಆತಿಥ್ಯ ಮಾಡ್ಲೇಬೇಕು. ಆದ್ರಿಂದ ಅತಿಥಯಶ್ಚ ಪೂಜ್ಯ, ಅತಿಥಿಗಳನ್ನು ಪೂಜೆ ಮಾಡಿ. ಮಾನುಷಮಿತಿ ಲೌಕಿಕ ಸಂವ್ಯವಹಾರ, ಮಾನುಷಂ ಇತಿ ಲೌಕಿಕಃ ಸಂವ್ಯವಹಾರಃ ತಚ್ಚ ಯಥಾ ಪ್ರಾಪ್ತಂ ಅನುಷ್ಠೇಯಂ. ತಚ್ಚ ಯಥಾ ಪ್ರಾಪ್ತಂ ಅನುಷ್ಠೇಯಂ. ಮಾನುಷ ಅಂದ್ರೆ ಲೋಕ ವ್ಯವಹಾರ ಅಂತ, ಜನರ ಜೊತೆ ಬೆರೆಯೋದು, ಹಣ ಸಂಪಾದನೆ ಮಾಡೋದು, ಅದಕ್ಕೆ ತಕ್ಕಂತೆ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಕಷ್ಟ. ಈ ದುಡ್ಡು ಬಂದ್ ಕೂಡಲೇ ಕಪಟ ಬಂದ್ಬಿಡತ್ತೆ. ಜನರ ಜೊತೆ ಮಾಡುವಾಗ ಒಂದೊಂದ್ಸಲ ಒಂದೊಂದ್ ಭಾವ. ಆದ್ರಿಂದ ಈ ಲೌಕಿಕ ವ್ಯವಹಾರವನ್ನು ಮಾಡ್ಲೇಬೇಕು ಅಂತಾರೆ. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ಬೇಕಲ್ಲ. ಎಲ್ರೂ ಏನು ಬಹಳ ಉತ್ತಮೋತ್ತಮರಾದ ಜನ ಇರೋಲ್ಲ, ಲೋಕದಲ್ಲಿ ಎಲ್ಲಾ ಜಾತಿಯ ಜನರು ಇದ್ದಾರೆ. ಆದ್ರಿಂದ ಅನ್ನ ಸಂಪಾದನೆ, ಹಣ ಸಂಪಾದನೆ, ಜನ ಸಂಪಾದನೆ, ಸಮಾಜವನ್ನು ಸೇರಿಸಿಕೊಂಡು ವಂಶದವರನ್ನು ನೋಡ್ಕೊಂಡು ವಿಚಾರಿಸೋದು, ಬಂಧುಗಳ ವಿಚಾರಣೆ, ಇದೆಲ್ಲ ಮಾನುಷ ವ್ಯವಹಾರ ಅಂತದ್ದು. ಇದನ್ನು ಮಾಡ್ಬೇಕು ದಿವಸ ಅಂತ. ಎಲ್ಲಿಂದ ಟೈಮ್ ಕೊಡ್ತಾರೋ ಗೊತ್ತಿಲ್ಲ. ಊಟ ಆದ್ಮೇಲೆ 1 ಗಂಟೆ 2 ಗಂಟೆ ಬಂಧುಗಳ ಜೊತೆ ಮಾತಾಡ್ಬೇಕು, ಸ್ಥಿತಿಗತಿಗಳನ್ನು ವಿಚಾರಿಸ್ಬೇಕು. ಏನು ಸಂಪಾದನೆ ಆಯ್ತು, ಹಣಕ್ಕೋಸ್ಕರ 1-5-6 ಗಂಟೆ ನಮ್ ತೋಟವೋ ಗದ್ದೆಯೋ ಹೋಗಿ ಬರ್ಬೇಕು. ಅದಕ್ಕೇನು ಮಾಡಕ್ಕಾಗಲ್ಲ, ಅನ್ನ ಇಲ್ಲದೆ ಆಗಲ್ಲ. ಅದನ್ನ ಮಾನುಷ ಅನ್ನೋದು ನಿತ್ಯ. ಮಾನುಷ ಅಂದ್ರೆ ಲೌಕಿಕ ಸಂವ್ಯವಹಾರ ಅಂತ ಶಂಕರಾಚಾರ್ಯ ಬಾಯ್ಬಿಟ್ಟು ಬರ್ದಿದ್ದಾರೆ. ಲೋಕದಲ್ಲಿ ಉಳ್ಕೊಳ್ಳೋಕೋಸ್ಕರ, ಜನರ ನಡುವೆ ಉಳ್ಕೋಕೋಸ್ಕರ ಅನ್ನ ಸಂಪಾದನೆ, ಧನ ಸಂಪಾದನೆ, ಬಂಧು ಸಂಪಾದನೆ ಇದನ್ನೆಲ್ಲ ಮಾಡ್ಲೇಬೇಕು. ಯಥಾ ಪ್ರಾಪ್ತ ಮನುಷ್ಯ ಪ್ರಜಾಚ ಉತ್ಪಾದ್ಯ, ಒಳ್ಳೆ ಮಕ್ಕಳಾಗೋದಕ್ಕೆ ಸರಿಯಾಗಿ ಪ್ರಯತ್ನ ಮಾಡ್ಬೇಕು. ನನಗೇನು ಅಂತ ಹೇಳಿ ಹಾಗೆ ಉದಾಸೀನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ವಂಶದ ಜವಾಬ್ದಾರಿ, ಪಿತೃಗಳಿಗೆ ಮುಕ್ತಿಯಾಗೋದು, ಒಳ್ಳೆ ಸತ್ವ ಪ್ರಜೆ ಪಡೆದು ಅವರನ್ನು ಸರಿಯಾಗಿ ಬೆಳೆಸಿದ್ರೇನೆ. ಅದನ್ನ ಕುಲದಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋದು ಕೂಡ ಕರ್ತವ್ಯವೇ. ಉತ್ಪಾದ್ಯ, ಅದಕ್ಕೆ ಇನ್ನೊಂದ್ ಕಡೆ ಬರೀತಾರೆ, ಮಕ್ಕಳಾಗದೆ ಹೋದ್ರೆ ಮಕ್ಕಳಾಗೋಕ್ಕೋಸ್ಕರ ಏನು ಶಾಸ್ತ್ರ ಹೇಳಿದೆಯೋ ಅದನ್ನ ಮಾಡೇ ಮಕ್ಕಳನ್ನ ಪಡ್ಕೊಳ್ಬೇಕು. ಪ್ರಜನಶ್ಚ ಪ್ರಜನಂ ಪ್ರಜನಂ ಋತೌ ಭಾರ್ಯಾಗಮನಂ ಇತ್ಯರ್ಥಃ. ಋತುಕಾಲದಲ್ಲಿ ಪತ್ನಿಯ ಜೊತೆ ಸೇರೋದು ಅನ್ನೋದು ನಿತ್ಯವೇ ಅಂದ್ರು. ಯಾಕಂದ್ರೆ ಎಲ್ಲರೂ ಸಂತೋಷವಾಗಿರ್ಬೇಕಾದ್ರಿಂದ ಋತುವಿನಲ್ಲಿ ಪತ್ನಿಯ ಜೊತೆ ಸಂಬಂಧವನ್ನು ಇಟ್ಕೋಬೇಕು. ಇದಿಷ್ಟು ಕರ್ತವ್ಯವೇ. ಪ್ರಜಾತಿ ಪೌತ್ರೋತ್ಪತ್ತಿ, ಆಯ್ತು ನನ್ ಕರ್ತವ್ಯ ಮುಗಿದು ಅಂತಲ್ಲ, ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳಾಗೋ ತನಕ ನಿಜ ಜವಾಬ್ದಾರಿ ಅಂದ್ರು. ಪೌತ್ರೋತ್ಪತ್ತಿಯವರೆಗೂ ನೀವು ಈಗ ಬಿಟ್ಟು ಹೋಗೋದಾದ್ರು ಪಶ್ಯತಿ ಪುತ್ರಂ ಪಶ್ಯತಿ ಪೌತ್ರಂ ಎರಡೂ ಮಾಡ್ಕೊಂಡು ಆಮೇಲೆ ನೀವು ಪಾಡಿ ಮುಸಲ್ಮಾನ ಹೋಗ್ಬೇಕು. ಅಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಅಂತಂದ್ರೆ ಆಯಾ ವಯಸ್ಸಿಗೆ ಕೊಡಬೇಕು. 8 ವರ್ಷದಿಂದ 24 ವರ್ಷದಲ್ಲಿ ಸಂಸ್ಕಾರ ಕೊಟ್ಟು ಮದುವೆ ಮಾಡಿರೋನಿಗೆ ಸರಿಯಾದ ಕನ್ಯೆ ಅಂತಂದು, ನೋಡಪ್ಪ ನೀವು ಮುಂದೆ ನಮ್ಮ ವಂಶದ ಜವಾಬ್ದಾರಿಯನ್ನ ತಗೋಬೇಕು ಅಂತ ಸಂಪ್ರತ್ಯ ಕರ್ಮದಲ್ಲಿ ಮಗನಿಗೆ 3 ವಿಷಯ ಹೇಳ್ಬೇಕು. ನೀನು ಬ್ರಹ್ಮವಾಗಿದ್ದೀಯಾ, ನೀನು ಲೋಕವಾಗಿದೆಯಾ, ನೀನು ಯಜ್ಞವಾಗಿದೆಯಾ ಅಂತ. ಈ ರೀತಿ 3 ಕಾರಂಪ ಶಬ್ದ, ತ್ವಂ ಬ್ರಹ್ಮ, ತ್ವಂ ಲೋಕ, ತ್ವಂ ವೇದ ಎಂತದ 3 ಪದ ಇದೆಯಲ್ಲ, ಅದನ್ನ ಹೇಳ್ಬೇಕು. ಅದನ್ನ ಹೇಳಿದ್ರೆ ಆ ಮಗ ತಂದೆ ಮಾಡೋ ಜವಾಬ್ದಾರಿ ಎಲ್ಲ ತಗೋತಾನೆ. ತಂದೆ ಮಾಡಿರೋ ಜ್ಞಾನವನ್ನೆಲ್ಲ ನಾ ರಕ್ಷಣೆ ಮಾಡ್ತೀನಿ, ಅವನ್ ಮಾಡಿರೋ ಪುಣ್ಯಕರ್ಮವನ್ನೆಲ್ಲ ಮಾಡ್ತೀನಿ. ಅವನಿದ್ದ ಇದು ತನ್ನ ವಂಶದ ಜವಾಬ್ದಾರಿಯನ್ನು ಮಕ್ಕಳಿಗೆ ಕಳ್ಸೋದು. ಆವಾಗ ಅವನು ಮಕ್ಕಳನ್ನ ಪಡ್ಕೋಬೇಕಲ್ಲ. ಅದನ್ನ ಪೌತ್ರೋತ್ಪತ್ತಿವರೆಗೂ ಆಡ್ಬೇಕು. ಪುತ್ರೋ ನಿವೇಶಯಿತವ್ಯ ಇತ್ಯರ್ಥಃ. ಜವಾಬ್ದಾರಿಯನ್ನ ಸರಿಯಾದ ಕಾಲದಲ್ಲಿ ವಹಿಸ್ಕೊಡ್ಬೇಕು ಅಂತ. ಯಾಕೆಂದ್ರೆ ಮಕ್ಕಳಾಗದೇ ಇದ್ದವ್ರಿಗೆ ಹಿಸ್ಸೆ ಕೊಟ್ಬಿಟ್ರೆ ಧಾಮ್ ಧೂಮ್ ಮಾಡ್ಬಿಡ್ತಾರೆ. ಅವ್ರಿಗೆ ಜವಾಬ್ದಾರಿ ಬರೋ ಅವರ ಮಕ್ಕಳಾದ್ರೆ ತನ್ನ ಹಿಸ್ಸೆ ಕೊಡ್ಬೇಕಾದ್ರೆ ಮಕ್ಕಳಿಗೆ ಮಕ್ಕಳಾದ ಕೂಡಲೇ ಹಿಸ್ಸೆ ಕೊಟ್ಬಿಡೋದು. ನೋಡ್ಕೊಳಪ್ಪ ನಿನ್ ಜವಾಬ್ದಾರಿ ನಿಂದು ಅಂತಂದ್ರೆ ಅವನು ಅದನ್ನ ರಕ್ಷಣೆ ಮಾಡಿ ಮೊಮ್ಮಕ್ಕಳಿಗೆ ಕೊಡ್ಬೇಕು ಅಂತ ಅವನಿಗೆ ಅನ್ಸತ್ತೆ. ಇಲ್ಲವರು ಉಡಾಯಿಸ್ಬಿಟ್ಟು ಎಲ್ಲ ಖರ್ಚು ಮಾಡ್ಬಿಡ್ತಾನೆ. ಹೀಗೆ ಇಷ್ಟು ಹೇಳಿದ್ರು, ಇಷ್ಟು ಧರ್ಮ ಮಾಡ್ಲೇಬೇಕು ಅಂತ ಹೇಳಿ ಸರ್ವೈರೇತೈಹಿ ಕರ್ಮಭಿಹಿ ಯುಕ್ತಸ್ಯಾಪಿ ಸ್ವಾಧ್ಯಾಯ ಪ್ರವಚನೆ ಅನುಷ್ಠೇಯೇ ಯಜ್ಞತೋನುಷ್ಠೇಯೇ ಅರ್ಥಂ ಸರ್ವೇಣ ಸಹ ಸ್ವಾಧ್ಯಾಯ ಪ್ರವಚನ ಗ್ರಹಣಂ. ಇಷ್ಟೆಲ್ಲಾ ಕರ್ಮಗಳಿದ್ರೂ ಕೂಡ ಇದೆರಡು ಮಾತ್ರ ಬಿಡೋ ಹಾಗಿಲ್ಲ. ಯಾವುದು? ಸ್ವಾಧ್ಯಾಯ ಪ್ರವಚನ. ಎತ್ತ ಪೂರ್ವಕವಾಗಿ ಮಾಡ್ಬೇಕಂತೆ. ಅದು ಇಲ್ಲ ಆಗೋಲ್ಲ, ಅದು ಹೇಳ್ಕೊಡಲ್ಲ ನಾನಿಲ್ಲ, ನಾನು ಆವೃತ್ತಿ ಮಾಡೋಲ್ಲ ನಾನಿಲ್ಲ. ಸ್ವಾಧ್ಯಾಯವೂ ಪ್ರವಚನವೂ ನಿನಗೆ ನಿತ್ಯ ಪ್ರಯತ್ನ ಪೂರ್ವಕ ಇದಕ್ಕೆ ಕಾಲ ಮಾಡ್ಕೊಳ್ಳೇಬೇಕು.
ಒಲ್ಲೆಯಲ್ಲೇ ಕೂಡ್ದು ಆ ದುಡ್ಡಿನ ಪ್ರಶ್ನೆನೂ ಇಲ್ಲ. ಯಾಕಂದ್ರೆ ಋಷಿಗಳ ಪರಂಪರೆ ಅದು, ಋಷಿ ತೃಣದಲ್ಲಿ ಬಂದಂತಹದ್ದು, ನೀನು ಮಾಡ್ಲೇಬೇಕು. ಇತ್ಯೇವಂ ಇದಕ್ಕೋಸ್ಕರ ಹೊಸಳ್ಳಿಯಲ್ಲಿ ಕೇಶವಾವಧಾನಿಗಳಿದ್ರು, ಅವ್ರನ್ನ ಯಾವಾಗ್ಲಾದ್ರೂ ಹೋಗ್ರಿ ಹೇಳ್ಕೊಡೋದು, ಎಲ್ಲವೂ ಬರೋದು. ನೀವು ಅಮರಕೋಶದಿಂದ ಹಿಡಿದು ಸಂಸ್ಕೃತ ಪೂರ್ತಿ ವೇದ ಭಾಷೆಯವರೆಗೂ ಬರೋದು. ಮಂತ್ರಗಳು ಅಷ್ಟೇ, ಮೊದಲಿಂದ ಕೊನೆವರೆಗೂ ಎಲ್ಲ ಬಾಯಲ್ಲೇ ಇತ್ತು. ಯಾವಾಗ ಎಬ್ಸಿ ಯಾವಾಗ ಹೋದ್ರು ಒಂದು ಮಾತ್ರ ಹೇಳ್ತಿರ್ಲಿಲ್ಲ, ಅಂದ್ರೆ ಬನ್ನಪ್ಪ ಕೂತ್ಕೊಂಡ್ರೆ ಹೇಳ್ಕೊಡ್ತೀನಿ ಅನ್ನೋದು ಹೇಳ್ಕೊಡೋದು. ಈ ಹುಡುಗರು ಪರೀಕ್ಷೆ ಮಾಡೋದು, ಬೇಕು ಅಂತ ಊಟ ಆದ್ಮೇಲೆ ನಿದ್ದೆ ಮಾಡೋ ಟೈಮಲ್ಲಿ ಹೋಗೋಣ, 12:15 ಗಂಟೆ ಊಟಕ್ಕೆ ಮುಂಚೆ ಹೋಗೋಣ, ಯಾವಾಗ ಹೋದ್ರು ಅವ್ರು ಅಳ್ಳಾಡ್ಲಿಲ್ಲ. ಅದ್ಭುತ ಅದು. ಸನ್ಯಾಸ ಮಾಡಿ ಶರೀರ ಬಿಟ್ಟು ನಮ್ಮ ಇದರ ಕಾಲದ ನಾನು ಅವ್ರ ಜೊತೆಲೆ ಸ್ವಲ್ಪ ಪಾರಾಯಣ ಮಾಡಿದೆ, ಬಹಳ ಒಳ್ಳೆ ವ್ಯಕ್ತಿ. ಹೀಗೆ ಮನುಷ್ಯನಾದವನು ಸ್ವಾಧ್ಯಾಯವನ್ನು ಪ್ರವಚನವನ್ನು ನಿರಂತರವಾಗಿ ಮಾಡಬೇಕು. ಉಳಿದದ್ದು ಮಾಡ್ಲಿ ಬಿಡ್ಲಿ. ಕುರಿಯಾದನ್ಯಂ ನವಾ ಕುರಿಯಾದ ಹೇಳಿದಾಗೆ ತಮೇತಂ ವೇದಾನವಚನೇನ ಬ್ರಾಹ್ಮಣ ವಿವಿಧಿಷಂತಿ ಹಾಕಿದೆಲ್ಲ ಯಜ್ಞೇನ ದಾನೇನ ತದ್ದುದ್ದಿದ್ರೆ, ಯಜ್ಞೇನ ದಾನೇನ ತಪಸ ನಾಶಕೇನ, ದುಡ್ಡು ಶಕ್ತಿ ಇದ್ರೆ ಯಜ್ಞ ದಾನ ತಪಸ್ಸು ಅದು ಇದು ಮಾಡ್ರಿ. ಇದು ಮಾತ್ರ ದುಡ್ಡಿನ ಪ್ರಶ್ನೆ ಇಲ್ಲ. ಯಾವುದೋ ಸ್ವಾಧ್ಯಾಯ ಪ್ರವಚನ ಆದ್ರೆ ನೀವು ಏನು ಕಲ್ತಿದ್ದೀರೋ ಅದು ಮುಂದಿನ ಕೊಟ್ಟರೇನೆ ಆ ಋಣ ಹೋಗುದು. ಗುರುವಿನ ಪಡೆದದ್ದನ್ನ ಮುಂದಿನ ಪೀಳಿಗೆ ಕೊಡ್ಲೇಬೇಕು. ಅದಕ್ಕೋಸ್ಕರ ಎಲ್ಲರ ಜೊತೆಯಲ್ಲೂ ಸ್ವಾಧ್ಯಾಯ ಪ್ರವಚನವನ್ನು ಹೇಳಿದ್ದಾರೆ. ಈಗ ಭಾಷ್ಯಕಾರರು ಯಾತಕ್ ಸ್ವಾಧ್ಯಾಯ ಅಂತ ಹೇಳಿದ್ರು, ಬಹಳ ಒಳ್ಳೆ ಮಾತು. ಸ್ವಾಧ್ಯಾಯಾಧೀನಂ ಹಿ ಅರ್ಥಜ್ಞಾನಂ, ಸ್ವಾಧ್ಯಾಯಾಧೀನಂ ಹಿ ಅರ್ಥಜ್ಞಾನಂ, ಅರ್ಥಜ್ಞಾನಾಯತ್ತಂಚ ಪರಂ ಶ್ರೇಯಃ, ಅರ್ಥಜ್ಞಾನಾಯತ್ತಂಚ ಪರಶ್ರೇಯಃ, ವಚನಂಚ ಪ್ರವಚನಂಚ ವಿಸ್ಮರಣಾರ್ಥಂ, ವಿಸ್ಮರಣಾರ್ಥಂ, ವಿಸ್ಮರಣಾರ್ಥಮಲ್ಲ ತದ್ ಅವಿಸ್ಮರಣಾರ್ಥಂ, ತದವಿಸ್ಮರಣಾರ್ಥಂ, ವಿಸ್ಮರಣ ಅಲ್ಲ ಕಣೋ, ಅವಿಸ್ಮರಣ. ತತ್ ಅವಿಸ್ಮರಣಾರ್ಥಂ, ಧರ್ಮ ಪ್ರವೃದ್ಧ್ಯರ್ಥಂಚ, ಧರ್ಮ ಪ್ರವೃದ್ಧ್ಯರ್ಥಂಚ. ಸ್ವಾಧ್ಯಾಯ ಅಧೀನ ಅರ್ಥಜ್ಞಾನ. ಹಿಂದೆ ಪುಸ್ತಕ ಇಟ್ಕೊಂಡು ಪಾಠ ಹೇಳ್ತಿರ್ಲಿಲ್ಲ, ಬಾಯಿಗೆ ಬಂದದ್ದಕ್ಕೆ ಅರ್ಥ ಹೇಳೋರು. ಬಾಯಿಗೆ ಕಲ್ತ್ಕೋಬೇಕು ನೀವು. ನೋಡಿ, ಪುರುಷ ಸೂಕ್ತದಲ್ಲಿ 4 ವಿಷಯ ಇದೆ ಅಂತ ಶುರು ಮಾಡೋರು. ಮೊದಲು ಪರಮಾತ್ಮನ ಸ್ವರೂಪ ವರ್ಣನೆ, ಆಮೇಲೆ ಸೃಷ್ಟಿಯ ವರ್ಣನೆ, ಆಮೇಲೆ ಯಜ್ಞದ ವರ್ಣನೆ, ಆಮೇಲೆ ತತ್ವಜ್ಞಾನದ ವರ್ಣನೆ. 4 ಇದೆ ಕಣಪ್ಪ ಅಂತ ಹೇಳಿ ಆಮೇಲೆ ಒಂದೊಂದು ವಾಕ್ಯಕ್ಕೆ ಅರ್ಥ ಹೇಳ್ತಾ ಹೋಗೋದು. ಅಂದ್ರೆ ಮನುಷ್ಯನಿಗೆ ಸಂಗ್ರಹವಾಗಿ ವಿಸ್ತಾರವಾಗಿ ಅರ್ಥಜ್ಞಾನವನ್ನು ಹೇಳಿದ್ರೆ ವೇದಾರ್ಥ ಅನ್ನೋದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಹೀಗೆ ಮನುಷ್ಯನಿಗೆ ಬಾಯಿಗೆ ಬಂದಂತ ಇದನ್ನ ಶ್ಲೋಕಗಳನ್ನ ಅರ್ಥಸಹಿತವಾಗಿ ತಿಳ್ಕೊಳ್ಳೋದೇ ಮುಖ್ಯ. ಬರೀ ಶಬ್ದದಿಂದ ಸಂತೋಷ ಪಡೋದಲ್ಲ. ಏನ್ ಚೆನ್ನಾಗಿ ಶಬ್ದ ಹೇಳ್ತಾರೆ, ಶಬ್ದ ಮುಖ್ಯ ಅಲ್ಲ. ಶಬ್ದದ ಅರ್ಥಜ್ಞಾನ, ಅರ್ಥಜ್ಞಾನದಿಂದ ಭಗವದ್ಭಕ್ತಿ, ಭಗವದ್ಭಕ್ತಿಯಿಂದ ಆನಂದ. ನಿಮ್ಗೆ ಸಂಗೀತ ಚೆನ್ನಾಗಿದೆ ಅಂದ್ರೆ ಶಬ್ದ ಚೆನ್ನಾಗಿದೆ ಅಂತ ಅಲ್ಲ. ಸಂಗೀತ ಹೇಳೋ ಶಬ್ದದಿಂದ ಅರ್ಥಕ್ಕೆ ಹೋಗ್ರಿ, ಅರ್ಥದಿಂದ ಭಕ್ತಿಯನ್ನು ತುಂಬಿಕೊಳ್ರಿ, ಭಕ್ತಿಯಿಂದ ಆನಂದಕ್ಕೆ ಹೋಗ್ರಿ. ಆವಾಗ ಅದು ಸಂಗೀತ ನಿಜವಾದಂತ ಆನಂದ ಕೊಡೋದು ಅಂತ ಅರ್ಥ. ಹೀಗೆ ಎಲ್ಲವೂ ಕೂಡ ಅರ್ಥಜ್ಞಾನಕ್ಕೆ ಹೋಗ್ಬೇಕೆ ಹೊರತು ಬರೀ ಶಬ್ದದಲ್ಲೇ ಕೇಳ್ತಾರೆ. ಏನ್ ಜೋರ ಹೇಳ್ತಾರೆ ಶಬ್ದ, ಏನ್ ಶಬ್ದ ಕೇಳಿ ಏನ್ ಮಾಡ್ತಾರೆ. ಶಾಬ್ದಿಕ ಚೇತ್ ಬುಧಾಸ್ಯು ಅಂತ ಹೇಳ್ದ. ಅರ್ಥಜ್ಞಾನವನ್ನು ಆದರೆ ಪರಂ ಶ್ರೇಯ, ಉತ್ತಮವಾದಂತಹ ಆನಂದ, ಮೋಕ್ಷವಾಗಲಿ ಅಥವಾ ಧರ್ಮಶಾಸ್ತ್ರ ಜ್ಞಾನವಾಗಲಿ ಅನುಷ್ಠಾನವಾಗಲಿ ಅರ್ಥಜ್ಞಾನ ಆದ್ರೇನೆ ಮಾಡೋಕ್ ಬರೋದು, ಇದನ್ನು ಮಾಡೋಕ್ ಬರೋದು. ಆದ್ರಿಂದ ಅರ್ಥಜ್ಞಾನದಿಂದಲೇ ನಿಮಗೆ ಹೆಚ್ಚಿನ ಕರ್ಮ, ಉಪಾಸನೆ, ಜ್ಞಾನ 3 ಕೂಡ ಅರ್ಥಜ್ಞಾನ ಆದ್ಮೇಲೆ ಮಾಡೋಕ್ ಬರೋದು. ಇನ್ನು ಪ್ರವಚನ ಹೇಳ್ಕೊಡೋದು ಯಾಕೆ ಅಂದ್ರೆ ಇವನಿಗೆ ಗಟ್ಟಿ ಆಗೋದಕ್ಕೆ. ಮನುಷ್ಯ ಹೇಳ್ಕೊಡ್ಬೇಕು ಅಂದಾಗ ಎಷ್ಟು ನೆನ್ಪಿಟ್ಕೋತಾನ, ಬರೀ ಕಲಿಯುವಾಗ ಅಷ್ಟು ನೆನ್ಪಿಟ್ಕೊಳ್ಳಲ್ಲ. ಹೇಳಿದಾರಲ್ಲ ಇನ್ನೊಂದ್ಸಲ ಹೇಳ್ಕೊಡ್ತಾರೆ, ಮರತರ ಬಿಡ್ತಾನೆ. ತಾನೇ ಹೇಳ್ಕೊಡ್ಬೇಕಾದ್ರೆ ತನಗೆ ತಿಳಿದೇ ಅದು ಹೇಳ್ಕೊಡೋಕ್ ಬರೋದಲ್ಲ, ಆವಾಗ ನೆನ್ಪಿಟ್ಕೋಬೇಕಾಗತ್ತೆ. ಮೊದಲು ಮನೆಯಿಂದ ಮುಂಚೆ 4 ಸಲ ಓದ್ಕೊಂಡು ಹೋಗಿರ್ತಾರೆ, ಅಲ್ಲೇ ಹೇಳ್ತಾರೆ. ಹೌದೌದು, ಹೇಳ್ಕೊಡ್ಬೇಕು ಅಂದ್ರೆ ಚೆನ್ನಾಗಿ ಕಲ್ತಿರ್ಬೇಕು. ಆಯ್ತಾ, ಎಲ್ರು ಹೇಳ್ಕೊಡ್ಬೇಕು. ನೀವು ಕೇಳಿದವರೆಲ್ಲ ಇನ್ನೊಬ್ರಿಗೆ ಎಲ್ಲರೂ ಪಾಠ ಹೇಳ್ಕೊಡ್ತಾರೆ. ಸುರೇಖಾ, ಸುಪರ್ಣ, ಸುಮನ ಎಲ್ಲ ಹೇಳಿದಾರೆ. ನಾನೆಲ್ಲ ಪಾಠ ಹೇಳ್ತೀನಿ, ಯೋಚನೆ ಮಾಡಬೇಡಿ ಅಂತ. ಹೀಗೆ ಪ್ರವಚನಂ ತದವಿಸ್ಮರಣಾರ್ಥಂ. ಇನ್ನು ಧರ್ಮ ಪ್ರವೃದ್ಧ್ಯರ್ಥಂಚ, ಲೋಕದಲ್ಲೂ ಧರ್ಮ ಬೆಳೆಯುತ್ತೆ, ಇವನಲ್ಲೂ ಪುಣ್ಯ ಬೆಳೆಯುತ್ತೆ.
ಪರಸ್ಪರ ಗುರು ಶಿಷ್ಯರ ಸಂಬಂಧ ಒಂದು ಅದ್ಭುತವಾದ ಪ್ರಪಂಚದ ನಿಜವಾದ ಪರಿಶುದ್ಧ ಪ್ರೇಮ ಗುರು ಶಿಷ್ಯ ಪ್ರೇಮ ಒಂದೇ. ಬಾಕಿದೆಲ್ಲ ಹಸಿ ಹಸಿ ಸುಳ್ಳು, ಬರೀ ಸ್ವಾರ್ಥ ಪ್ರೇಮ. ಆ ಟೆಂಪ್ರರಿ ಆ ಕಾಲಕ್ಕೆ ಭಾರಿ ಒಳ್ಳೆಯವರು ಕಂಡ್ರಿಂದ ಅನ್ಕೋತಾರೆ, ಕಿತ್ಕೊಂಡು ಹೋಗ್ತಾರೆ. ಧಾರವಾಡಕಾರರಿಂದ ಏನೇನ್ ಬೇಕೋ ಎಲ್ಲ ಕಿತ್ಕೊಳ್ತಾರೆ. ಗುರು ಶಿಷ್ಯರಲ್ಲಿ ಮಾತ್ರ ಆ ಎಂದೆಂದೂ ಬದಲಾಗದ ನಿಜವಾದ ಪ್ರೇಮ. ಆದ್ರಿಂದ ಧರ್ಮ ಅಂದ್ರೆ ನಿಜವಾದ ಆನಂದ ಬೆಳಿಬೇಕಾದ್ರೆ, ನಿಜವಾದ ಪ್ರೇಮ ಬೆಳಿಬೇಕಾದ್ರೆ ಗುರು ಶಿಷ್ಯ ಸಂಬಂಧ ಬೇಕು, ಪ್ರವಚನ ಮಾಡಬೇಕು. ಅತಃ ಅಧ್ಯಾಯ ಪ್ರವಚನಯೋ ಅದರ ಕಾರ್ಯ ವ್ಯಕ್ತಿಯನ್ನು ಸ್ವಾಧ್ಯಾಯದಲ್ಲೂ ಪ್ರವಚನದಲ್ಲೂ ಹಾಕ್ಬೇಕು. ಗುರುಕುಲ ನಡೆಸೋರಿಗೆ ನಾವ್ ಏನೇನು ಸಾಮಾನು ಕೊಡ್ಬೋದೋ, ದುಡ್ಡು ಕೊಡ್ಬೋದೋ, ಟೈಮ್ ಕೊಡ್ಬೋದೋ ಅದೆಲ್ಲ ಕೊಡ್ಬೇಕು. ಬರೀ ದುಡ್ಡು ಕೊಟ್ರಾಗಲ್ಲ, ಟೈಮು ಕೊಡ್ಬೇಕು, ನಿಮ್ಮ ವ್ಯಕ್ತಿತ್ವ ಬರ್ಬೇಕಲ್ಲ. ಹಾಗಾಗಿ ಸ್ವಾಧ್ಯಾಯ ಪ್ರವಚನಕ್ಕೆ ನಿಮ್ಮ ಸರ್ವಶಕ್ತಿಯನ್ನು ಬಳಸ್ಕೊಳ್ಳಿ. ಆಗ ಲೋಕದಲ್ಲೂ ಕ್ಷೇಮ, ನಮಗೂ ಪುಣ್ಯ, ನಿಜವಾದಂತಹ ಒಂದು ಪರಂಪರೆಯನ್ನು ಉಳಿಸೋದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ನಾಳೆ ಮುಂದಿನ ಪಾಠ. ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವ